ನಮಸ್ಕಾರ ಬೆಂಗಳೂರು. ಇವತ್ತಿನ ಬೆಂಗಳೂರಿನ ಹೊರಗಿನ ಲ್ಯಾಂಡ್ ನಾಳೆ ಬೆಂಗಳೂರಿನ ಸೆಂಟರ್ ಆಗ್ಬೋದಾ? ಯಾಕಂದ್ರೆ ಕರ್ನಾಟಕ ಗವರ್ಮೆಂಟ್ ಬೆಂಗಳೂರು ಸುತ್ತ ಹಲವಾರು ಮೇಜರ್ ಟೌನ್ಶಿಪ್ ಮತ್ತೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ನ ಪ್ಲಾನ್ ಮಾಡ್ತಿದೆ. ಆದ್ರೆ ಎಲ್ಲಾ ಪ್ರಾಜೆಕ್ಟ್ಸ್ ಆಕ್ಚುಲ್ ಆಗಿ ಡೆವಲಪ್ ಆಗ್ತಿದ್ಯಾ ಅಥವಾ ಕೆಲವು ಪೇಪರ್ ಮೇಲ್ ಮಾತ್ರ ಇದೆಯಾ? ಇದನ್ನೆಲ್ಲ ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ಅಲ್ಲಿ ಗ್ರೌಂಡ್ ರಿಯಾಲಿಟಿನ ನೋಡೋಣ. ಬೆಂಗಳೂರು ಯಾಕೆ ಹೊಸ ಸಿಟೀಸ್ ನ ಬಿಲ್ಡ್ ಮಾಡ್ಬೇಕು? ನಮ್ಮೆಲ್ಲರಿಗೂ ಗೊತ್ತು, ಬೆಂಗಳೂರಿನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಟ್ರಾಫಿಕ್, ಕಂಜೆಷನ್, ಪೊಲ್ಯೂಷನ್, ಪಾಪ್ಯುಲೇಷನ್. ರೋಡ್ ಎಕ್ಸ್ಪ್ಯಾಂಡ್ ಮಾಡೋದು ಒಂದೇ ಸೊಲ್ಯೂಷನ್ ಅಲ್ಲ. ಅದಕ್ಕೆ ಗವರ್ಮೆಂಟ್ ಈಗ ಸಿಟಿನ ಡಿಸೆಂಟ್ರಲೈಸ್ ಮಾಡಕ್ಕೆ ಪ್ಲಾನ್ ಮಾಡ್ತಿದೆ. ಆದ್ರೆ ಜಾಬ್ಸ್, ಎಜುಕೇಶನ್, ಹೆಲ್ತ್ ಕೇರ್, ಇಂಡಸ್ಟ್ರೀಸ್ ಇದೆಲ್ಲ ಬೆಂಗಳೂರು ಸೆಂಟ್ರಲ್ ಮಾತ್ರ ಇರುತ್ತೆ. ಬೆಂಗಳೂರು ಸುತ್ತ ಬೇರೆ ಬೇರೆ ಹಬ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷನ್ ಇದೆ. ಇವಾಗ ಆ ಪ್ರಾಜೆಕ್ಟ್ಸ್ ಎಲ್ಲ ಯಾವ್ದು ಅಂತ ನೋಡೋಣ. ಫಸ್ಟ್ ಪ್ರಾಜೆಕ್ಟ್ ಬಂದು ಮೋಸ್ಟ್ ಡಿಸ್ಕಸ್ಡ್ ಪ್ರಾಜೆಕ್ಟ್ ಬಿಡದಿ GBIT, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ. ಈ ಪ್ರಾಜೆಕ್ಟ್ ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ GBA ಪ್ರಪೋಸ್ ಫ್ಲಾಗ್ಶಿಪ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ ಡೆವಲಪ್ ಮಾಡಿದ್ದು ಈ ಪ್ಲಾನ್ ನ ಮಾಡ್ತಾ ಇದೆ ಆಲ್ರೆಡಿ. ಲೊಕೇಶನ್ ನ ನೀವು ನೋಡೋದಾದ್ರೆ ರಾಮನಗರ ಸೈಟ್ ಬಿಡದಿ ಕಾರಿಡಾರ್ ಅಲ್ಲಿ ಸುಮಾರು 7200 ಎಕರೆ ಏರಿಯಾನ ಕವರ್ ಮಾಡುತ್ತೆ. ಗವರ್ಮೆಂಟ್ ವಿಷನ್ ಪ್ರಕಾರ ನೀವು ನೋಡೋದಾದ್ರೆ ಇದು ಬೆಂಗಳೂರಿನ ಸೆಕೆಂಡ್ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಗ್ಬೇಕು. ಇಂಡಸ್ಟ್ರೀಸ್, ಕಮರ್ಷಿಯಲ್ ಹಬ್ಸ್, ರೆಸಿಡೆನ್ಷಿಯಲ್ ಝೋನ್ಸ್, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲಾನು ಇಂಟಿಗ್ರೇಟ್ ಮಾಡಿ ಕಂಪ್ಲೀಟ್ ಸ್ಮಾರ್ಟ್ ಟೌನ್ಶಿಪ್ ಬಿಲ್ಡ್ ಮಾಡಕ್ಕೆ ಟಾರ್ಗೆಟ್ ಮಾಡ್ತಿದೆ. ಬಟ್ ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಇದೆಯಲ್ಲ, ಅದು ಐಡೆಂಟಿಫೈ ಮಾಡಿರೋ ಲ್ಯಾಂಡ್ ಫರ್ಟೈಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರೋದ್ರಿಂದ ಫಾರ್ಮರ್ಸ್ ಪ್ರೊಟೆಸ್ಟ್ ತುಂಬಾ ಮಾಡ್ತಿದ್ದಾರೆ. ಗವರ್ಮೆಂಟ್ ಲ್ಯಾಂಡ್ ಪೂಲಿಂಗ್ ಮಾಡೆಲ್ ಕನ್ಸಿಡರ್ ಮಾಡ್ತಿದೆ, ಆದ್ರೆ ಫಾರ್ಮರ್ಸ್ ಹೈಯರ್ ಕಾಂಪನ್ಸೇಷನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದಕ್ಕೆ ಪ್ರಾಜೆಕ್ಟ್ ಫ್ಯೂಚರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾತ್ರ ಅಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಸಕ್ಸಸ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ನ ನೋಡೋದಾದ್ರೆ ಕ್ವಿನ್ ಸಿಟಿ ಅಂದ್ರೆ ನಾಲೆಜ್, ವೆಲ್ ಬೀಯಿಂಗ್, ಇನೋವೇಷನ್ ಅಂಡ್ ರಿಸರ್ಚ್ ಸಿಟಿ. ಈ ಪ್ರಾಜೆಕ್ಟ್ ನ ಕರ್ನಾಟಕ ಗವರ್ಮೆಂಟ್ BMRDA ಮೂಲಕ ಡೆವಲಪ್ ಮಾಡ್ತಿದೆ. ದೊಡ್ಡಬಳ್ಳಾಪುರ ಮತ್ತೆ ದಬಾಸ್ಪೇಟ್ ಮಧ್ಯೆ ಸುಮಾರು 5800 ಎಕರೆ ಏರಿಯಾ ಅಲ್ಲಿ ಈ ಸ್ಮಾರ್ಟ್ ಸಿಟಿ ಪ್ಲಾನ್ ಆಗ್ತಿದೆ. ಬಟ್ ಈ ಪ್ರಾಜೆಕ್ಟ್ ನ ಏನಕ್ಕೆ ಬಿಲ್ಡ್ ಮಾಡ್ತಿದ್ದಾರೆ? ಬೆಂಗಳೂರಿಗೆ ನೆಕ್ಸ್ಟ್ ಗ್ಲೋಬಲ್ ಎಜುಕೇಶನ್ ಮತ್ತೆ ಇನೋವೇಷನ್ ಹಬ್ ಕ್ರಿಯೇಟ್ ಮಾಡಬೇಕು ಅಂತ. ಕೇವಲ ರೆಸಿಡೆನ್ಷಿಯಲ್ ಲೇಔಟ್ಸ್ ಅಲ್ಲ, ಯೂನಿವರ್ಸಿಟೀಸ್, ಹಾಸ್ಪಿಟಲ್ಸ್, ರಿಸರ್ಚ್ ಸೆಂಟರ್ಸ್ ಮತ್ತೆ ಟೆಕ್ನಾಲಜಿ ಕಂಪನೀಸ್ ಒಂದೇ ಎಕೋಸಿಸ್ಟಮ್ ಅಲ್ಲಿ ಇರಬೇಕು ಅನ್ನೋ ವಿಷನ್. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಇಂಟ್ರೆಸ್ಟ್ ನ ತೋರಿಸಿದೆ. IISc, ನಿಮಾನ್ಸ್ ಹಾಗೆ ರಿಸರ್ಚ್ ಎಕೋಸಿಸ್ಟಮ್ ಸ್ಟ್ರೆಂಥನ್ ಮಾಡುವ ಇನ್ಸ್ಟಿಟ್ಯೂಷನ್ಸ್ ಗೆ ಕೂಡ ಫೋಕಸ್ ಇದೆ. ಗವರ್ಮೆಂಟ್ ಎಸ್ಟಿಮೇಷನ್ ಪ್ರಕಾರ ಈ ಸಿಟಿ ನಿಯರ್ಲಿ 5 ಲಕ್ಷ ಪಾಪ್ಯುಲೇಷನ್ ಅಕಾಮಡೇಟ್ ಮಾಡಬಹುದು ಮತ್ತೆ 1 ಲಕ್ಷ ಜಾಬ್ಸ್ ನ ಕ್ರಿಯೇಟ್ ಮಾಡಬಹುದು. ಮತ್ತೆ ಕರೆಂಟ್ ಸ್ಟೇಟಸ್ ನ ನೋಡೋದಾದ್ರೆ ಪ್ಲಾನಿಂಗ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ಶಿಪ್ಸ್ ಆಲ್ರೆಡಿ ಪ್ರೋಗ್ರೆಸ್ ಅಲ್ಲಿದೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಗೆ ಇನ್ನೂ ಹಲವಾರು ವರ್ಷ ಬೇಕಾಗಬಹುದು. ಸೊ ಬಿಡದಿ GBIT, ಕ್ವಿನ್ ಸಿಟಿ ಇದೆಲ್ಲ ತುಂಬಾ ದೊಡ್ಡದು. ಆದ್ರೆ ವಿಷನ್ ಒಂದ್ ಕಡೆ ಆದ್ರೆ ಇಂಪ್ಲಿಮೆಂಟೇಷನ್ ಇನ್ನೊಂದ್ ಕಡೆ. ಇನ್ನು ಬೆಂಗಳೂರು ಸುತ್ತ ಏರ್ಪೋರ್ಟ್ ಸಿಟಿ ಮತ್ತೆ ಇನ್ನ 3 ಸ್ಯಾಟಲೈಟ್ ಟೌನ್ಶಿಪ್ ಕೂಡ ಮೇಜರ್ ಪ್ರಾಜೆಕ್ಟ್ಸ್ ಆಗಿ ಬರ್ತಿದೆ. ಅವುಗಳ ಸ್ಟೇಟಸ್ ಏನು, ಇನ್ವೆಸ್ಟ್ಮೆಂಟ್ ಎಷ್ಟು, ಗ್ರೌಂಡ್ ರಿಯಾಲಿಟಿ ಏನು ಮತ್ತೆ ಇದರ ಫ್ಯೂಚರ್ ಇಂಪ್ಯಾಕ್ಟ್ ಏನಾಗಿರ್ಬೋದು, ಇದನ್ನೆಲ್ಲ ನಾವು ಪಾರ್ಟ್ 2 ಅಲ್ಲಿ ನೋಡೋಣ. ಫಾಲೋ ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ಅಂಡ್ ಪಾರ್ಟ್ 2 ಮಿಸ್ ಮಾಡಬೇಡಿ.